ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ಅಂಕಿತಾ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ಅಂದ್ರೆ ಅವ್ರು ಏನು ಮಾಡ್ತಾರಂತ ಅವ್ರನ್ನೇ ಕೇಳೋಣ ಬರ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ಅಂಕಿತಾ ಅಂತ. ನಾನಿವತ್ತು ಮ್ಯಾಂಗೋ ಮಲೈ ತುಕ್ಕಡ ಮಾಡ್ತಾಯಿದ್ದೀನಿ. ಸೊ ಇದು ಮ್ಯಾಂಗೋ ಡೆಸರ್ಟು, ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟು ಅಂತ ನಾನಿವತ್ತು ತ್ರಿವೇಣಿ ಅವರ ಚಾನಲಲ್ಲಿ ಇದನ್ನು ಮಾಡೋದಕ್ಕೆ ಬಂದಿದ್ದೀನಿ. ಈಗ ಹೆಂಗೆ ಮಾಡೋದಂತ ಹೇಳಿ. ಸೊ ನಾನು ಇದಕ್ಕೆ ಮ್ಯಾಂಗೋ ತೊಗೊಂಡಿದ್ದೀನಿ, ಆಮೇಲೆ ಬ್ರೆಡ್ ತೊಗೊಂಡಿದ್ದೀನಿ, ಮಿಲ್ಕ್ ಪೌಡರು, ಇದು ಡ್ರೈ ಫ್ರೂಟ್ಸ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ತರಿಯಾಗಿ, ಹಾಗೆ ಇದು ತುಪ್ಪ, ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದಾರೆ, ಹೆಂಗೆ ಮಾಡ್ತಾರಂತ ನೋಡೋಣ ಬರ್ರಿ. ಇದೇನೇನು ಪ್ರೊಸೆಸ್ ಮಾಡ್ರಿ. ಹಾಂ, ಈಗ ನಾನು ಮೊದಲನೇದಾಗಿ ಮ್ಯಾಂಗೋನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಪ್ಯೂರಿ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕ್ಯೂಬ್ಸ್ ಕೂಡ ಬೇಕಾಗುತ್ತೆ. ಸೊ ಫಸ್ಟ್ ಇದನ್ನು ಮ್ಯಾಂಗೋ ಕಟ್ ಮಾಡ್ಕೊಳ್ಳೋಣ. ಈಗ ಮಾವಿನ ಹಣ್ಣು ಕಟ್ ಮಾಡಾಕತ್ತೀರಿ. ಈ ರೆಸಿಪಿ ನೀವು ಹೆಂಗೆ ಕಲ್ತ್ರಿ ಮೇಡಮ್? ಇದು ನನಗೆ ಯೂಶಲಿ ನಾನು ಮನೇಲಿ ಡೆಸರ್ಟ್ಸ್ ಎಲ್ಲ ಮನೇಲಿ ಮಾಡ್ತಾ ಇರ್ತೀನಿ. ಹಾಗಾಗಿ ಏನಾದರೂ ಫುಡ್ಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು, ಅದು ನನ್ನ ಮನೇಲಿ ಎಲ್ಲರಿಗೂ ಮಾಡಿ ಕೊಡೋದು ನನಗೆ ತುಂಬ ಇಷ್ಟವಾದ ಹವ್ಯಾಸ. ಹಾಗಾಗಿ ನಾನು ಕಲ್ತಿದ್ದು. ಆ್ಯಂಡ್ ನಾನು ಬೇಸಿಕಲಿ ನಮ್ಮದು ಚಿತ್ರದುರ್ಗ, ನಾನು ಅಲ್ಲೇ ಬೆಳೆದಿದ್ದು ಹುಟ್ಟಿದ್ದೆಲ್ಲ. ಸೊ ಈಗ ನಾನು ಇಂಜಿನಿಯರಿಂಗ್ ಎಲ್ಲ ಆದಮೇಲೆ ನಾನು ಇಲ್ಲೇ ಜಾಬ್ ಮಾಡಿಕೊಂಡು ಮದುವೆ ಆದಮೇಲೆ ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀವಿ. ಆ್ಯಂಡ್ ನಾನು ಸಾಫ್ಟ್ವೇರ್ ಇಂಜಿನಿಯರು. ಹಾಗೆ ನನಗೆ ಈ ಫುಡ್ಡೆಲ್ಲ ಇದು ಅಡುಗೆ ಎಲ್ಲ ಮಾಡೋದು ಒಂದು ಹವ್ಯಾಸ ಆಗಿರೋದ್ರಿಂದ ನಾನು ಯಾಕೆ ನಾನೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿಬಿಟ್ಟು ಅಡುಗೆ ಎಲ್ಲ ಹಾಕಬಾರ್ದು ಅಂತ ನಮ್ಗೆ ಬಂದಿರೋ ಗೆಸ್ಟು ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯಾ. ಆ್ಯಂಡ್ ಮನೇಲೂ ಎಲ್ಲರೂ ಹಾಗೆ ಹೇಳೋದ್ರಿಂದ ನನಗೊಂದು ಮೋಟಿವೇಶನ್ ಆಗಿಬಿಟ್ಟು ನಾನು ಮಾಡೋಣ, ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ನಂದು AVK ಡೈರೀಸ್ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ ಇನ್ನು ರೀಸೆಂಟಾಗಿ. ಅದನ್ನು ನೋಡ್ತಿರೋ ಅಂಥ ಎಲ್ಲ ವೀಕ್ಷಕರು ಕೂಡ ಅದನ್ನು ಸಪೋರ್ಟ್ ಮಾಡಿ. ಈಗ ನಮ್ಮ ಚಾನಲ್ಗೆ ಹೆಂಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಹಾಗೆ ಅಂಕಿತಾ ಅವ್ರ ಯೂಟ್ಯೂಬ್ ಚಾನಲಿಗೂ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ರೀ. ಈಗ ಮಾವಿನಣ್ಣೆಲ್ಲ ಕಟ್ ಮಾಡ್ಕೊಂಡ್ರೆ ಮುಂದೆ ಏನು ಮಾಡ್ಬೇಕ್ರಿ? ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ. ಸೊ ನಾವೀಗ ಕಟ್ ಮಾಡ್ಕೊಂಡಿರೋ ಎಲ್ಲ ಮ್ಯಾಂಗೋಸ್ನ ನಾವು ಒಂದು ಮಿಕ್ಸಿ ಜಾರಲ್ಲಿ ಪ್ಯೂರಿ ಮಾಡ್ಕೊತಾ ಇದ್ದೀವಿ. ಈ ರೀತಿಯಾಗಿ ಪ್ಯೂರಿ ಮಾಡ್ಕೊಂಡಿದ್ದೀವಿ. ಈಗ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡ್ರೆ ಮ್ಯಾಂಗೋಯಿಂದ ಏನೇನು ರೆಸಿಪಿ ಮಾಡ್ತೀರಿ ಮೇಡಮ್? ನಾನು ಮೊನ್ನೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ನಾನು ಮ್ಯಾಂಗೋ ಮಸ್ತಾನಿ ಅಂತ ಮಾಡಿದ್ದೆ. ನಾವು ಅದು ಒಂದು ಡೆಸರ್ಟು, ಐಸ್ ಕ್ರೀಮ್ ಎಲ್ಲ ಹಾಕ್ಕೊಂಡು, ಅದನ್ನು ಬೇಕಿದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ವಾಚ್ ಮಾಡ್ಬೋದು. ಹಾಗೆ ನಾವು ಮಾವಿನ ಹಣ್ಣಿನಿಂದ ಹೋಳಿಗೆ, ಸೀಕರಣೆ ಎಲ್ಲ ಮಾಡ್ಬೋದು. ಅದನ್ನು ಚಪಾತಿ ಜೊತೆ, ಹೋಳಿಗೆ ಜೊತೆ, ಹಾಗೆ ನಾವು ನಮ್ಮೂರ ಕಡೆ ನಾವು ಗೋಧಿ ದೋಸೆ ಮಾಡ್ತೀವಿ, ಅದ್ರ ಜೊತೆನೂ ನಮಗೆ ಮಾವಿನ ಹಣ್ಣಿನ ಸೀಕರಣೆ ತುಂಬ ಚೆನ್ನಾಗಿರುತ್ತೆ. ಹೌದು, ಉತ್ತರ ಕರ್ನಾಟಕ ಸೈಡ್ ಮಾವಿನ ಹಣ್ಣು ಸೀಸನ್ ಇತ್ತು, ದಿನ ಸೀಕರಣೆ ಮಾಡ್ತಾನೆ ಇರ್ತಾರೆ. ಹೌದ್ರಿ, ಅದು ನಾವು ಅಷ್ಟೇ. ಈಗ ಮ್ಯಾಂಗೋ ಸೀಸನ್ ಬಂದಾಗಿಂದ ಡೈಲಿ ಒಂದಲ್ಲ ಒಂದಿನ ಏನಾದರೂ ಒಂದು ಮಾವಿನ ಸೀಕರಣೆ, ಅದರಲ್ಲಿ ಏನಾದರೂ ಒಂದು ಅಡುಗೆ ಮಾಡ್ತಾನೆ ಇರ್ತೀವಿ. ಹೌದು. ಹಾಂ, ಈಗ ಏನು ಮಾಡ್ಬೇಕ್ರಿ ನೆಕ್ಸ್ಟ್ ಈಗ ನಾವು ಪ್ಯಾನ್ಗೆ ಹಾಲನ್ನು ಹಾಕ್ಕೊಳ್ಳೋಣ. ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಈ ಹಾಲಿಗೆ ನಾನು ನೆಕ್ಸ್ಟು ಒಂದು ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಕಲಿಸ್ಕೊಬೇಕು. ಅದು ಸ್ವಲ್ಪ ಗಟ್ಟಿ ಆಗಬೇಕು ಹಾಲು. ಆ ರೀತಿಯಾಗಿ ಅದಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಅದನ್ನು ಕಲಿಸ್ಕೊಂಡು. ಈ ಸಕ್ಕರೆ ಏನು ಬ್ರೌನ್ ಇದೆಯಲ್ರಿ, ಬ್ರೌನ್ ಸಕ್ಕರೆ ಅಂದ್ರೆ ಇದು? ನಾನು ಬ್ರೌನ್ ಶುಗರ್ ಆರ್ಗ್ಯಾನಿಕ್ ಶುಗರು. ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿರೋಣ ಅಂತ ಆದಷ್ಟು. ಇದಕ್ಕೆ ಸಕ್ಕರೆನೇ ಹಾಕ್ಬೇಕಾರೆ ಇಲ್ಲ ಬೆಲ್ಲ ಹಾಕಿದ್ರು ನಡಿತೈತ್ರಿ? ಸಕ್ಕರೆನೇ ಹಾಕಿದ್ರೆ ಬೆಟರು. ನಿಮಗೆ ವೈಟ್ ಶುಗರ್ ಇಷ್ಟ ಇಲ್ಲ ಅಂದರೆ ನಾವು ಬ್ರೌನ್ ಶುಗರನ್ನು ಹಾಕ್ಕೊಂಡು ಮಾಡೋದ್ರಿಂದ ಅದು ಆರೋಗ್ಯಕ್ಕೂ ಒಳ್ಳೆಯದು. ನೀವು ಬೆಲ್ಲ ತಿಂದರೂ ಒಂದೇ, ಸಕ್ಕರೆ ತಿಂದರೂ ಒಂದೇ. ನಾವು ಉಪಯೋಗಿಸೋ ಪ್ರಮಾಣ ಕಡಿಮೆ ಮಾಡಿಕೊಂಡು ಆದಷ್ಟು ನಾವು ಆರ್ಗ್ಯಾನಿಕ್ ವೇಯಲ್ಲಿ ಹೋದರೆ ಎಲ್ಲರಿಗೂ ಹೆಲ್ತ್ಗೆ ಒಳ್ಳೆಯದು. ಈಗ ಬೆಲ್ಲ ಹಾಕಿದ್ರೆ ಒಡಿ ಸಾಧ್ಯತೆ ಇರ್ತಾವಲ್ರಿ ಹಾಲು? ಹೌದು, ಹಾಲು ಒಡೆದ್ಬಿಡುತ್ತೆ ಬೆಲ್ಲ ಹಾಕೋದ್ರಿಂದ. ಅದನ್ನ ಪಾಕ ಮಾಡ್ಕೊಂಡ್ರು ಕೆಲವೊಂದ್ಸಲ ಒಡೆಯುತ್ತೆ. ಹಾಗಾಗಿ ನಾನು ಸಕ್ಕರೆನೇ ಬೇಕು. ಈ ರೀತಿಯಾಗಿ ಇದು ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದ್ಮೇಲೆ ನಾವು ಇದಕ್ಕೆ ನೆಕ್ಸ್ಟು ನಾವು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ಳೋಣ. ಅದು ಮಿಲ್ಕ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ನಮಗೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ರಬಡಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಅಂತ ನಾನು ಮಿಲ್ಕ್ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನಿಮಗೆ ಶುಗರನ್ನು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ರಿಫೈನ್ಡ್ ಶುಗರನ್ನು ಅಂತ ಅಂದ್ಕೊಳ್ಳೋರು, ನೀವು ಬ್ರೌನ್ ಶುಗರನ್ನು ಯೂಸ್ ಮಾಡಿ. ಯಾಕಂದರೆ ಇತ್ತೀಚೆಗೆ ನಮಗೆ ಯಂಗ್ ಜನ್ರೇಷನ್ ಅವ್ರಿಗೆ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿದೆ. ಆದಷ್ಟು ಕಡಿಮೆ ಉಪಯೋಗಿಸಿ ಸಕ್ಕರೆಯನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಒಳ್ಳೆ ಸಲಹೆ ಕೊಟ್ಟಿರಿ ಮೇಡಮ್ ನೀವು. ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಇದು ಹಾಲಿನ ಪೌಡ್ರ್ ಎಷ್ಟು ತೊಗೋಬೇಕ್ರಿ? ನೀವು ಎಷ್ಟು ತೊಗೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ, ತಿಕ್ಕಾಗಿ ಬರುತ್ತೆ ಅಷ್ಟೇ ಹಾಲು. ಇಲ್ಲಾಂದರೆ ನಾವು 1 ಲೀಟ್ರ್ ಹಾಲನ್ನು ತೊಗೊಂಬಿಟ್ಟು ಜಾಸ್ತಿ ಹೊತ್ತು ಕುದಿಸಿ ಅದು ಚೆನ್ನಾಗಿ ಗಟ್ಟಿಯಾಗಿ ಆಗೋ ಹಾಗೆ ನಾವು ಕುದಿಸ್ಕೊಬೇಕಾಗುತ್ತೆ. ಅದ್ರ ಬದಲು ಇದನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಥಿಕ್ನೆಸ್ ಬರುತ್ತೆ ಅಂತ ಹಾಲಿಗೆ, ರಬ್ಡಿ ಕನ್ಸಿಸ್ಟೆನ್ಸಿ ಬರಲಿ ಅಂತ. ಸೊ ಇದಕ್ಕೊಂದು ಸ್ಪೂನು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋಣ. ಏನಂದರೆ ಗಂಟುಗಳಾಗ್ಬಿಡುತ್ತೆ, ಡೈರೆಕ್ಟಾಗಿ ನಾವು ಹಾಲಿನ ಪುಡಿಯನ್ನು ಹಾಲಿಗೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಗಂಟಾಗ್ಬಿಡುತ್ತೆ. ಅದ್ರ ಬದಲು ಈ ರೀತಿಯಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಯಾವುದೇ ಥರದ ಗಂಟುಗಳಾಗಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಅಕಸ್ಮಾತ್ ನಮ್ಮ ಹತ್ರ ಹಾಲಿನ ಪೌಡ್ರ್ ಇಲ್ಲಾಂದ್ರೆ ಹಾಲೇ ಜಾಸ್ತಿ ಕುದಿಸ್ಕೊಂಡು ನಡೀತೈತಲ್ರಿ? ಹೌದು, 1 ಲೀಟ್ರ್ ಹಾಲು ತೊಗೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಅರ್ಧ ಲೀಟ್ರ್ ಆಗುವಷ್ಟು ಕುದಿಸ್ಕೊಬೇಕಾಗುತ್ತೆ. ಈಗ ಹಾಲು ಕುದೀತಿದೆ, ಅದಕ್ಕೆ ನಾನು ಕಲಿಸ್ಕೊಂಡಿರೋಂತಹ ಹಾಲಿನ ಪೌಡರ್ ಮಿಶ್ರಣವನ್ನು ಹಾಕ್ಕೊತಾ ಇದ್ದೀನಿ. ಇದು ಇನ್ನೂ ಎಷ್ಟೊತ್ತು ಕುದಿಬೇಕ್ರಿ ಮೇಡಮ್? 5 ನಿಮಿಷ ಆದರೆ ಸಾಕಾಗುತ್ತೆ ಮೇಡಮ್. ಅಂದರೆ ಒಟ್ಟು ಗಟ್ಟಿ ಬರಬೇಕು. ನೋಡಿ, ಈಗ ಇನ್ನೂ ಗಟ್ಟಿ ಆಗುತ್ತೆ. ಈ ರೀತಿ ನೀರಾಗಿದೆ, ಇದೊಂದು ಚೂರು ಗಟ್ಟಿ ಆಗುತ್ತೆ. ಇದಕ್ಕೆ ನಾನು ನೆಕ್ಸ್ಟ್ ಡ್ರೈ ಫ್ರೂಟ್ಸನ್ನು ನಾನು ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಮೇಡಮ್, ಇವತ್ತು ನೀವು ಮಾವಿನ ಹಣ್ಣಿನ ರೆಸಿಪಿ ಮಾಡಾಕತ್ತೀರಿ, ಇದಲ್ಲದೆ ಬೇರೆ ಬೇರೆ ಯಾವ್ಯಾವ ರೆಸಿಪಿಗಳಲ್ಲಿ ಎಕ್ಸ್ಪರ್ಟ್ ಇದೀರಿ ಮೇಡಮ್? ಮೇಡಮ್, ನಮ್ಮದು ಮೂಲತಃ ಚಿತ್ರದುರ್ಗ ಆಗಿರೋದ್ರಿಂದ ಅಲ್ಲಿನ ಅಡುಗೆಗಳಾದಂಥ ಮುದ್ದೆ ಬಸ್ಸಾರು, ಹಾಗೆ ಚಟ್ನಿ ಪುಡಿ, ರೊಟ್ಟಿ, ಇದೆಲ್ಲ ನಾವು ಮನೆಯಲ್ಲಿ ಮಾಡ್ತಾ ಇರ್ತೀವಿ. ಡೈಲಿ ಅಡುಗೆಯಲ್ಲಿ ಮಾಡೋದು ನನಗೆ ತುಂಬ ಇಷ್ಟ, ಮನೆಯಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮ್ಮ ಚಾನಲಲ್ಲೂ ಕೂಡ ನಾನು ತುಂಬ ರೆಸಿಪಿಗಳನ್ನು ನೋಡಿಕೊಂಡು ನನ್ನ ಮನೆಯಲ್ಲಿ ಮಾಡಿದ್ದೀನಿ ಇಷ್ಟಪಟ್ಟು. ಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ನಾನು ಶೇಂಗಾ ಉಂಡೆ, ಆಮೇಲೆ ಬೇರೆ ಬೇರೆ ರೆಸಿಪೀಸನ್ನ ನಿಮ್ಮ ಯೂಟ್ಯೂಬಲ್ಲೇ ನೋಡಿಕೊಂಡು ನಾನು ಮಾಡಿದ್ದೆ. ಮಂಡಕ್ಕಿ ಉಂಡೆ, ಇದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ಸೊ ಈಗ ಒಂದು 5 ನಿಮಿಷ ಕುದ್ದಿದೆ, ಇದು ತಿಕ್ಕಾಗಿದೆ. ಅದಕ್ಕೆ ನೆಕ್ಸ್ಟು ನಾನು ಡ್ರೈ ಫ್ರೂಟ್ಸನ್ನು ನಾನು ಈ ರೀತಿಯಾಗಿ ತರತರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಎಷ್ಟು ಹಾಕ್ಬೇಕ್ರಿ ಇದು? ಒಂದು 2-3 ಸ್ಪೂನ್ ಆದ್ರೆ ಸಾಕು? 3 ಸ್ಪೂನ್ ಆದರೆ ಸಾಕು. ಸೊ ಇದನ್ನು ನೆಕ್ಸ್ಟ್ ನಾವು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ಯಾಕಂದರೆ ಇದಕ್ಕೆ ಡೈರೆಕ್ಟಾಗಿ ಮ್ಯಾಂಗೋ ಪ್ಯೂರಿಯನ್ನು ಹಾಕಿಬಿಟ್ರೆ ಅದೇನಾಗುತ್ತೆ, ಸ್ವಲ್ಪ ಹೊಡೆದಂಗೆ ಆಗ್ಬಿಡುತ್ತೆ. ಹಾಲು ಬಿಸಿ ಇರುತ್ತಲ್ರಿ, ಇದು ಮಾವಿನ ಹಣ್ಣು ಹುಳಿ ಆಗುತ್ತೆ. ಹಾಗಾಗಿ ಹಾಕೋದು ಬೇಡ, ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಮಿಶ್ರಣ ಮಾಡ್ಕೊಂಡು. ಸರಿ, ತುಪ್ಪ ಎಷ್ಟು ಹಾಕೋಬೇಕ್ರಿ ಇದಕ್ಕೆ? ಇದು ಲೈಕ್ ನಮಗೆ ಚೆನ್ನಾಗಿ ರೋಸ್ಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ಸೈಡು ಈ ರೀತಿಯಾಗಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಬೇಕಾಗುತ್ತೆ, ಕ್ರಿಸ್ಪಿಯಾಗಿ ಬರಲಿ ಅಂತ. ತುಪ್ಪದಲ್ಲೇ ಮಾಡ್ಬೇಕಾದ್ರೆ ಎಣ್ಣೆ ಹಾಕೊಂಡು ನಡೀತೆ? ಎಣ್ಣೆ ಹಾಕಿದ್ರೂ ನಡೆಯುತ್ತೆ, ತುಪ್ಪದಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹೌದು. ಹಾಗೆ ಎಣ್ಣೆ ಅಂದಿದ್ದಕ್ಕೆ ನೆನಪಾಯಿತು, ನಾವು ಈಗೆಲ್ಲ ತುಂಬ ಜನ ನಾವು ಯೂಶಲಿ ಯೂಸ್ ಮಾಡೋದೇ ರಿಫೈನ್ಡ್ ಆಯಿಲ್. ಅದ್ರ ಬದಲಾಗಿ ಗಾಣದೆಣ್ಣೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸನ್ನು ನಾವು ಯೂಸ್ ಮಾಡೋದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನಾನು ಕೂಡ ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಅಳವಡಿಸ್ಕೊಂಡಿದ್ದೀವಿ. ಗಾಣದೆಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀವಿ, ಎಲ್ಲರೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಈಗ ನಾವೇನೋ ಆರೋಗ್ಯದಿಂದ ಒಳ್ಳೇದಂತೇಳಿ ಗಾಣದೆಣ್ಣೆ ತಗೋತೀವ್ರಿ. ಈಗ ತುಂಬಾ ಕಡಿಮೆ ಜನ ಇರೋರು ಏನ್ ಮಾಡ್ತಾರೆ, ಕಾಸ್ಟ್ಲಿ ಆಗುತ್ತೆ ಗಾಣದೆಣ್ಣೆ ಅಂದ್ಬಿಟ್ಟು ರಿಫೈಂಡ್ ಆಯಿಲೇ ತರ್ತಾರೆ. ಆದ್ರೆ ಆರೋಗ್ಯ ದೃಷ್ಟಿಯಿಂದ ಗಾಣದೆಣ್ಣೆ ಒಳ್ಳೇದ್ರಿ. ಹೌದ್ರಿ. ಪೂರ್ತಿ ಬ್ರೌನ್ ಆಗ್ಬೇಕನ್ರಿ ಅದು? ಈ ತರ ಕೆಂಪುಗಾದ್ರೆ ಚೆನ್ನಾಗಿರುತ್ತೆ. 2 ಸೈಡು ಸೇಮ್ ಕಲರ್ ಬರ್ಬೇಕು. ಇದು ಅದಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ. ಕೆಂಪುಗೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದರೆ ಅದು ಸೀದೋಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಮುಂಚೆನೇ ನಾನು ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ತುಂಬ ತೆಳುವಾಗಿ ಅಲ್ಲ, ತುಂಬ ಗಟ್ಟಿಯಾಗಿ ಅಲ್ಲ, ಈ ರೀತಿ ಬಂದರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಫ್ರೈ ಮಾಡಿರುವಂತಹ ಬ್ರೆಡ್ಡನ್ನು ಸ್ಲೈಸನ್ನು ಇದರಲ್ಲಿ ಒಂದು ಸಲ ಈ ರೀತಿ ಡಿಪ್ ಮಾಡಿ ತಗೊಬೇಕಾಗುತ್ತೆ. ಈ ಸಕ್ಕರೆ ಪಾಕ ಮಾಡೋಕ್ಕೆ ಎಷ್ಟೊಂದು ಅರ್ಧ ಕಪ್ ಸಕ್ಕರೆ ತೊಗೊಂಡಿರೇನ್ರಿ ಮೇಡಮ್? ಅಷ್ಟೇ ಮೇಡಮ್, ಅರ್ಧ ಕಪ್ ಸಕ್ಕರೆ ಆದರೆ ಸಾಕಾಗುತ್ತೆ. 1-2 ಸ್ಪೂನ್ ಅಷ್ಟು ನೀರು ಹಾಕಿ ಪಾಕ ಮಾಡ್ಕೊಂಡು. ಅಷ್ಟೇ. ಮೇಡಮ್, ನಾವು ಹಾಲು ತಣ್ಣಗಾಕ್ಬಿಟ್ಟಿದ್ದೀವಿ, ತಣ್ಣಗಾಗೈತ್ರಿ. ಈಗ ಅದಕ್ಕೆ ಏನು ಮಾಡ್ಬೇಕ್ರಿ? ನೆಕ್ಸ್ಟ್ ನಾವು ಇದಕ್ಕೆ ಮೊದಲೇ ಮಾಡಿಟ್ಕೊಂಡಿರೋಂಥ ಮಾವಿನ ಹಣ್ಣಿನ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮಗೆ ಮ್ಯಾಂಗೋ ಮಲೈ ತುಕಡಾಗೆ ಬೇಕಾಗಿರೋಂತಹ ಮಲೈ ರೆಡಿ ಆಗುತ್ತೆ ಮೇಡಮ್. ಅಂದರೆ ಹಾಲು ಬಿಸಿ ಇದ್ದಾಗ ಮಾವಿನ ಹಣ್ಣು ಹಾಕಿದ್ರೆ ಹೊಡಿತದೆ ಅಂತೇಳಿ ನಾವು ತಣ್ಣಗಾಗುತ್ತೆ ವೇಟ್ ಮಾಡ್ಬೇಕ್ರಿ. ಇಲ್ಲ ಅಂದರೆ ಅದು ಒಡೆದು ಬಿಡುತ್ತೆ, ಹುಳಿ ಇರೋದ್ರಿಂದ ಮಾವಿನ ಹಣ್ಣು. ಈ ರೀತಿ ಕಲಿಸ್ಕೊಳ್ಬೇಕು. ನೋಡಿ, ಇದು ಮಾವಿನ ಹಣ್ಣಿನ ಮಿಶ್ರಣನ ಹಾಕ್ಕೊಂಡ್ಮೇಲೆ ಹಾಲಿನ ಜೊತೆ ಈ ಹದ ಬಂದಿದೆ ಗಟ್ಟಿಯಾಗಿ. ಇಷ್ಟಾದ್ರೆ ಸಾಕನ್ರಿ? ಇಷ್ಟ ಆದರೆ ಸಾಕು ಮೇಡಮ್.
ಸೊ ಮೊದಲೇ ನಾವು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿರೋಂಥ ಬ್ರೆಡ್ ಪೀಸಸನ್ನು ನಾನೊಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ಅದಕ್ಕೆ ಈ ಮ್ಯಾಂಗೋ ಮಲಾಯನ್ನು ಹಾಕ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ. ಇದು ಮುಳುಗುವಷ್ಟು ಹಾಕ್ಬೇಕನ್ರಿ? ಹಾಂ, ಈ ರೀತಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಇದಕ್ಕೆ ಮೊದಲೇ ನಾವು ಡ್ರೈ ಫ್ರೂಟ್ಸನ್ನು ಪೌಡರ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು, ಈ ಬಾದಾಮಿ, ಗೋಡಂಬಿ, ಪಿಸ್ತಾ 3 ಇದೆ ಇದ್ರೆ. ಬಾದಾಮಿ, ಗೋಡಂಬಿ, ಪಿಸ್ತಾ, ಹಾಗೆ ಒಂದು ಸ್ವಲ್ಪ ಮ್ಯಾಂಗೋ ಕ್ಯೂಬ್ಸು. ಸೊ ಇದೆಲ್ಲ ಹಾಕ್ಕೊಂಡ್ರೆ ನಮಗೆ ಯಾವುದೇ ಅಡುಗೆ ಆಗಲಿ ಫಸ್ಟ್ ನಮ್ಮ ಕಣ್ಣಿಗೆ ಇಷ್ಟ ಆಗಬೇಕು ನೋಡೋಕ್ಕೆ, ನಂತರ ಆಟೋಮೆಟಿಕ್ಕಾಗಿ ಹೊಟ್ಟೆಗೂ ಇಷ್ಟ ಆಗುತ್ತೆ, ನಾಲಿಗೆಗೂ ಇಷ್ಟ ಆಗುತ್ತೆ ಅಂತ ಇದೆಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಅಂಕಿತಾ ಅವರೇ, ಮ್ಯಾಂಗೋ ಮಲಾಯಿ ತುಕಡ ಮಾಡಿ ತೋರಿಸಿದ್ರಿ. ಇದು ಟೇಸ್ಟ್ ಹೆಂಗೈತೆ? ನೀವು ಮನ್ಯಾಗ ಮಾಡಿದಾಗ ಹೆಂಗಿತ್ತು, ಇವತ್ತು ನಮ್ಮ ಮನೇಲಿ ಬಂದು ಮಾಡಿರಲ್ಲ, ಈಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ರಿ ಹೆಂಗೈತೆ ಅಂತೇಳಿ. ಶೋರ್ ಮೇಡಮ್. ಇದು ಬಿಸಿ ಇದ್ದಾಗೆ ತಿನ್ಬೇಕಾದ್ರೆ ತುಂಬಾ, ಇದನ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹೌದ್ರಿ. ಹಾಗಾಗಿ ಇದು ಡೆಸರ್ಟ್ ಥರ, ಐಸ್ ಕ್ರೀಮ್ ಥರ ಕೂಲ್ ಆಗಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಬಿಸಿಯಾಗಿದ್ರೂ ತಿನ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೆ. ಹೌದ್ರಿ. ಓಕೆ. ಚೆನ್ನಾಗಿ ಬಂದಿದೆ ಮೇಡಮ್. ಸಕ್ಕರೆ ಎಲ್ಲ ಹದವಾಗಿ ಆಗಿದೆ. ಮಾವಿನ ಹಣ್ಣಿಂದ ಫ್ಲೇವರು ಹಾಗೆ ಇದೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿ ಬಂದಿದೆ ಮೇಡಮ್. ಈಗ ನಾನು ಟೇಸ್ಟ್ ನೋಡಿದ್ದೀನಿ, ಆದರೆ ನೀವು ಒಂದ್ಸಲ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ನೀವು ಎಲ್ಲ ಥರ ಅಡುಗೆಗಳಲ್ಲಿ ಎಕ್ಸ್ಪರ್ಟು, ನೀವು ನನಗೆ ಹೇಳಬೇಕು ಹೇಗೆ ಮಾಡಿದ್ದೀನಿ ಅಂತ. ನಾವು ಉತ್ತರ ಕರ್ನಾಟಕ ರೆಸಿಪಿಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ಬೋದೇನ್ರಿ? ಈ ಥರ ನಾನು ಮಾಡಿ ಗೊತ್ತಿಲ್ಲ, ಇವತ್ತು ನಾನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಿದೆ ಅಂತ. ಖಂಡಿತ ಮೇಡಮ್. ಸೂಪರಾಗಿದೆ ರೀ, ಸಖತ್ತಾಗಿದೆ. ನಾನಂತೂ ಈ ಥರ ಮಾಡಿಲ್ಲ ರೀ ಇವತ್ತು. ಅಂಕಿತಾ ಅವ್ರು ಮಾಡಿ ತೋರಿಸಿದ್ದಾರೆ ನನಗೀಗ. ಅಂಕಿತಾ ಅವರು ನಮ್ಮ ಮನೆಗೆ ಬಂದು ಮ್ಯಾಂಗೋ ಮಲಾಯಿ ತುಕಡ ಮಾಡಿ ತೋರಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ರೀ ಮೇಡಮ್. ಇವತ್ತು ನಮಗೋಸ್ಕರ ನಮ್ಮ ಮನೆಗೆ ಬಂದು ಈ ರೆಸಿಪಿ ಮಾಡಿ ತೋರಿಸಿದ್ರಲ್ಲ, ತುಂಬ ಥ್ಯಾಂಕ್ಸ್ ರೀ. ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್, ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸಿಲ್ವರ್ ಬಟನ್ನು, ಗೋಲ್ಡನ್ ಬಟನ್ ಯೂಟ್ಯೂಬರ್ ಆಗಿದ್ರೂ ಕೂಡ ಒಂದು ಚೂರು ಅದು ಇದಿಲ್ಲ ನಿಮಗೆ. ಒಂದು ತುಂಬ ಡೌನ್ ಟು ಅರ್ತ್ ಅನ್ನಿಸ್ತು ನನಗೆ. ನಿಮ್ಮ ಹತ್ರ ಮೊದಲನೇ ಸಲ ಮಾತಾಡಿದಾಗಲೇ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ತುಂಬ ಥ್ಯಾಂಕ್ಸ್ ರೀ. ಇದೆಲ್ಲ ಅವಶ್ಯಕತೆ ಇಲ್ಲ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ತುಂಬ ಥ್ಯಾಂಕ್ಸ್ ರೀ. ನಮ್ಮ ಚಾನಲ್ಗೆ ಹೆಂಗೆ ನೀವು ಸಪೋರ್ಟ್ ಮಾಡ್ತಿರಲ್ಲ, ಅಂಕಿತಾ ಅವ್ರ ಚಾನಲಿಗೂ ನೋಡಿ ಹೋಗಿ ಸಪೋರ್ಟ್ ಮಾಡಿರಿ. AVK ಡೈರೀಸ್ ಅಂತೇಳಿ ಚಾನಲ್ ಐತ್ರಿ, ಯೂಟ್ಯೂಬ್ ಚಾನಲ್ ಅಂಕಿತಾ ಅವ್ರದ್ದು. ನೀವು ಅಲ್ಲಿ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಬೋದು ರೀ. ಈಗ ಅಂಕಿತಾ ಅವ್ರು ನಮ್ಮ ಮನೆಗೆ ಬಂದು ಮ್ಯಾಂಗೋ ಮಲಾಯಿ ತುಕಡ ಮಾಡಿ ತೋರಿಸಿದ್ದಾರೆ. ಈ ಮ್ಯಾಂಗೋ ಮಲಾಯಿ ತುಕಡ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ಥ್ಯಾಂಕ್ ಯು.